ಓಂ ಶಾಂತಿ. ಎಂದಿನ ಮಹಾವಾಕ್ಯಗಳಲ್ಲಿ ಶಿವತಂದೆಯು ಪ್ರಜಾಪಿತ ಬ್ರಹ್ಮ ತಂದೆಯ ಮುಖಾಂತರ ನಮ್ಮನ್ನು ಉದ್ದೇಶಿಸಿ ತಿಳಿಸುತ್ತಿದ್ದಾರೆ. ಮಧುರ ಮಕ್ಕಳೇ, ತಾವೆಲ್ಲ ಆತ್ಮಗಳು ಈ ಭೂಮಿಯಲ್ಲಿರುವ ಚೈತನ್ಯ ನಕ್ಷತ್ರಗಳಾಗಿರುವಿರಿ ಎಂದು. ಹೇಗೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಈ ಸ್ಥೂಲ ಸೃಷ್ಟಿಗೆ ಪ್ರಕಾಶವನ್ನು ಕೊಡುತ್ತಿದ್ದಾರೋ, ಹಾಗೆಯೇ ತಾವು ಈ ಸೃಷ್ಟಿಯಲ್ಲಿರುವಂತಹ ಎಲ್ಲರಿಗೂ, ಅಂದರೆ ಇಡೀ ವಿಶ್ವಕ್ಕೆ ಜ್ಞಾನವೆಂಬ ಪ್ರಕಾಶವನ್ನು ಕೊಡಬೇಕಾಗಿದೆ ಎಂದು. ಅನಂತರ ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸುವುದಕ್ಕಾಗಿ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಶಿವತಂದೆಯು ತಮ್ಮನ್ನು ಹೇಗೆ ಪಾವನ ಮಾಡುತ್ತಿದ್ದಾರೆ ಎಂದು. ಉತ್ತರ: ಬ್ರಹ್ಮರವರ ಮುಖಾಂತರ ನಾವು ಆತ್ಮಗಳಿಗೆ ಜ್ಞಾನವೆಂಬ ಹಾಲನ್ನು ಕುಡಿಸಿ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಿದ್ದಾರೆ. ಹೀಗೆ ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ನಮ್ಮನ್ನು ನೀವೆಲ್ಲ ನನ್ನ ಮಕ್ಕಳು ಎಂದು ಸ್ವೀಕಾರ ಮಾಡುವ ಕಾರಣ ಬ್ರಹ್ಮರವರು ತಾಯಿಯ ಪಾತ್ರವನ್ನು ಮಾಡುತ್ತಾರೆ. ಹೀಗೆ ಶಿವನು ತಂದೆಯಾದರೆ ಬ್ರಹ್ಮ ಅಲೌಕಿಕ ತಾಯಿಯಾಗುತ್ತಾರೆ. ಆದ ಕಾರಣದಿಂದ ನಾವೆಲ್ಲ ಮಹಿಮೆಯನ್ನು ಮಾಡುತ್ತಿದ್ದೆವು, ತಾವೇ ತಂದೆ ತಾಯಿಯಾಗಿದ್ದೀರಾ ಎಂದು. ಈ ಜ್ಞಾನವೆಂಬ ಹಾಲನ್ನು ಪ್ರತಿನಿತ್ಯವೂ ನಾವು ಕುಡಿಯುತ್ತಿದ್ದೇವೆ. ಇದರಿಂದ ನಮ್ಮೆಲ್ಲ ಪಾಪಗಳ ನಾಶವಾಗಿ ನಾವು ಪಾವನವಾಗುತ್ತೇವೆ. ವಾಸ್ತವಿಕವಾಗಿ ಭಕ್ತರು ಅಥವಾ ನಾವು ಮೊದಲು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದೇವತೆಗಳೆಂದು ತಿಳಿದು ಪೂಜಿಸುತ್ತಿದ್ದೆವು. ಆದರೆ ಈಗ ಪರಮಾತ್ಮನು ತಿಳಿಸಿದ್ದಾರೆ, ಅವೆಲ್ಲ ಜಡವಾಗಿದೆ. ಆದರೆ ತಾವು ಚೈತನ್ಯ ನಕ್ಷತ್ರಗಳಾಗಿದ್ದೀರಾ. ನೀವೇ ಭವಿಷ್ಯದಲ್ಲಿ ದೈವಿ ಗುಣಗಳುಳ್ಳ ಮಾನವರಾಗುವವರು ಎಂದು. ಅಂದರೆ ಚೈತನ್ಯ ದೇವತೆಗಳಾಗುವಂತಹವರು ಎಂದು. ಬರುವಂತಹ ನವಯುಗ ಅಂದರೆ ಸತ್ಯುಗದಲ್ಲಿ ನೀವೇ ದೇವ ಮಾನವರು, ಅಂದರೆ ದೇವತೆಗಳಾಗುವಿರಿ. ಕಲಿಯುಗದಲ್ಲಿರುವವರು ಸಹ ಮನುಷ್ಯರೇ, ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿರುವಂಥವರು ಸಹ ಮನುಷ್ಯರೇ, ದ್ವಾಪರ ಯುಗದಲ್ಲಿರುವಂಥವರು ಮನುಷ್ಯರೇ, ಅಂದರೆ ಎಲ್ಲ ಶರೀರಧಾರಿಗಳೇ. ಆದರೆ ನಮ್ಮ ಗುಣಗಳಲ್ಲಿ ಹಾಗೂ ನಡತೆಯಲ್ಲಿ ಮಾತ್ರ ಅಂತರವಿರುತ್ತದೆ ಅಥವಾ ವ್ಯತ್ಯಾಸವಿರುತ್ತದೆ. ಇನ್ನು ಸತ್ಯುಗ ತ್ರೇತಾಯುಗದಲ್ಲಿ ನಮ್ಮೆಲ್ಲರ ಉತ್ಥಾನವಾಗಿರುತ್ತದೆ. ಅಂದರೆ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ನಾವು ನಡೆಸುತ್ತೇವೆ. ಅನಂತರ ದ್ವಾಪರ ಯುಗದಿಂದ ಕಲಿಯುಗದವರೆಗೆ ನಿಧಾನವಾಗಿ ಪತನವನ್ನು ಹೊಂದುತ್ತೇವೆ. ಅಂದರೆ ಎಲ್ಲ ದೈವಿ ಗುಣಗಳು, ಶಕ್ತಿಗಳನ್ನು ಕಳೆದುಕೊಂಡು ಸಾಧಾರಣ ಮನುಷ್ಯರು ಪಾಪಾತ್ಮರಾಗುತ್ತೇವೆ. ಆದ ಕಾರಣದಿಂದ ವರ್ತಮಾನ ಸಮಯದಲ್ಲಿ ಯಾರು ದೈವಿ ಗುಣ ಉಳ್ಳ ಮಾನವರಾಗಿದ್ದೇವೋ ಅವರೇ ಧರ್ಮಭ್ರಷ್ಟರು ಹಾಗೂ ಕರ್ಮಭ್ರಷ್ಟರಾಗಿ ನಮ್ಮ ನಿಜವಾದ ಧರ್ಮವಾದ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಮರೆತು ನಮ್ಮನ್ನು ನಾವು ಹಿಂದೂಗಳೆಂದು ಹೇಳಿಕೊಳ್ಳುತ್ತಿದ್ದೇವೆ. ವಾಸ್ತವಿಕವಾಗಿ ನಮ್ಮ ಧರ್ಮದ ಹೆಸರು ಹಿಂದೂ ಅಲ್ಲ, ನಮ್ಮದು ಸನಾತನ ಧರ್ಮವಾಗಿದೆ. ಚರಿತ್ರೆಯನ್ನು ಓದಿದರೆ ಗೊತ್ತಾಗುತ್ತದೆ, ಯಾರು ಸಿಂಧೂ ನದಿಯ ತೀರದಲ್ಲಿ ವಾಸ ಮಾಡುತ್ತಿದ್ದರೋ ಅವರನ್ನು ಹಿಂದೂಗಳೆಂದು ಕರೆದರು ಎಂದು. ಹಾಗೆಯೇ ನಮ್ಮ ದೇಶದ ನಿಜವಾದ ಹೆಸರು ಭಾರತವೆಂದು, ಇಂಡಿಯಾ ಅಲ್ಲ. ಇಂತಹ ಒಂದು ಧರ್ಮಜ್ಞಾನಿಯ ಸಮಯದಲ್ಲಿ ಪರಮಾತ್ಮನು ಅವತರಿತನಾಗಿ ಅನೇಕ ಧರ್ಮಗಳನ್ನು ವಿನಾಶ ಮಾಡಿ ಒಂದು ಸದ್ಧರ್ಮದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಹೀಗೆ ಪರಮಾತ್ಮನು ಒಂದೇ ಧರ್ಮ, ಒಂದೇ ದೇವತಾ ರಾಜ್ಯ ಹಾಗೂ ಒಂದೇ ಭಾಷೆಯನ್ನು ಸ್ಥಾಪಿಸುವುದರ ಮುಖಾಂತರ ಪ್ರಪಂಚದಲ್ಲಿ ಏಕತೆ, ಸುಖ, ಸಮೃದ್ಧಿಯಿಂದ ಕೂಡಿರುವಂತಹ ರಾಜ್ಯವನ್ನು ಸ್ಥಾಪಿಸುತ್ತಿದ್ದಾರೆ.
ಅಂತಹ ಒಂದು ರಾಜ್ಯಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ. ಹೀಗೆ ನಾವೆಲ್ಲ ಪರಮಾತ್ಮನ ಕಾರ್ಯದಲ್ಲಿ, ಈ ಒಂದು ವಿಶ್ವ ಪರಿವರ್ತನಾ ಕಾರ್ಯದಲ್ಲಿ ಸಹಯೋಗಿಗಳಾಗೋಣ. ಓಂ ಶಾಂತಿ.